ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಮತ ಪ್ರಚಾರ ನಡೆಸಿದ್ದಾರೆ. ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ದೇಶದ ಆರ್ಥಿಕ ಪ್ರಗತಿಗಾಗಿ, ನಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಮನವಿ ಮಾಡಿದ್ದಾರೆ. ಜೈ ಶ್ರೀರಾಮ್. ನಮ್ಮ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅಣ್ಣನವರೇ, ಈ ಕ್ಷೇತ್ರದ ಅಭ್ಯರ್ಥಿಗಳು, ಇದೇ ಗ್ರಾಮದ ಏನು ನಿಮ್ಮ ಮಗ ಡಾಕ್ಟರ್ ಶಶಿಧರ್ ಅವರ ಸಭೆಯನ್ನ ಹೊಸೂರು ಗ್ರಾಮದಲ್ಲಿ ಹೊಸೂರು ಹೋಬಳಿಯ ಎಲ್ಲ ಕಾರ್ಯಕರ್ತರುಗಳ ಜೊತೆ ನಾವು ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಹೊಸೂರು ಅಂದ ಕೂಡಲೇ ನಮಗೆ ಮೊದಲನೇ ಹೆಸರು ಇಡೀ ರಾಜ್ಯದಲ್ಲಿ ಅನ್ಸೋದು ಎಚ್ ನರಸಿಂಹಯ್ಯ. ಇವತ್ತು ನಾನು ಹೊಸೂರು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮೆಲ್ಲ ಮುಖಂಡರುಗಳ ಜೊತೆ ಹೋಗಿ ದಿವಂಗತ ಎಚ್ ನರಸಿಂಹಯ್ಯನವರ ಸಮಾಧಿಗೆ ಹೋಗಿ ನಮ್ಮ ಗೌರವವನ್ನ ಪುಷ್ಪ ಮಾಲೆಯನ್ನು ಹಾಕೋದ್ರ ಮೂಲಕ ಪ್ರಾರ್ಥನೆಯನ್ನು ಮಾಡಿ ನಾವು ಬಂದಿದ್ದೇವೆ. ದೊಡ್ಡ ಕೊಡುಗೆಯನ್ನ ಬಡ ಮಕ್ಕಳಿಗೆ ಕೊಟ್ಟಿದೆ. ಇವತ್ತು ಈ ಚುನಾವಣೆಯ ನಿಮಿತ್ತ ಲೋಕಸಭೆ ಚುನಾವಣೆ ಏನಿದ್ರ ಮಹತ್ವ, ಇದು ಕೂಡ ಇನ್ನೊಂದು ಚುನಾವಣೆ ರೀತಿನಾ ಅಥವಾ ಇದರ ವಿಶೇಷ? ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ, ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನ ಕೂಡ ರೂಪಿಸುವಂತ ಚುನಾವಣೆ. ಹಾಗಾಗಿ ಇವತ್ತು ನಿಮ್ಮ ಒಂದು ಓಟು, ನಿಮ್ಮ ಒಂದು ಮತ, ಅದಕ್ಕೆ ಶಕ್ತಿ ಏನು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಆ ಮತಕ್ಕಿರೋ ಶಕ್ತಿ ಏನಪ್ಪಾ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂತಹ ಶಕ್ತಿ ಆ ಒಂದು ಮತಕ್ಕೆ ನಿಮ್ಮಲ್ಲಿದೆ. ಇವತ್ತು ನಮ್ಮ ಭಾರತ ದೇಶದ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರ ನಿರ್ಣಯ ಆಗಬೇಕಾಗಿದೆ. ತಾವೇಳಿ, ಈ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಅವರಾಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರಾಗಬೇಕಾ? ಮೋದಿ ಅವರು ಆಗ್ಬೇಕಲ್ವಾ? ಮೋದಿಯವರು ಆಗೇ ಆಗ್ತಾರೆ ಅಂತೇಳಿ ಎಲ್ಲಾ ಮಾಧ್ಯಮದ ವರದಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ. ಮೋದಿಯವರ ನೇತೃತ್ವದ NDA ಕೂಟ 400ಕ್ಕೂ ಹೆಚ್ಚು ಎಂಪಿಗಳನ್ನ ಗೆಲ್ಲುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಒಂದು ಶುಭ ಸುದ್ದಿ, ಮೊದಲನೇ MP ಯಾವಾಗಾದ್ರೂ ನೋಡಿದ್ದೀರಾ? ಅವಿರೋಧವಾಗಿ ಎಲೆಕ್ಷನ್ನೇ ಇಲ್ದಿರ ಒಬ್ಬ ಮೊದಲನೇ MP ಬಿಜೆಪಿಯ ಸೂರತ್ನ MP ಅವರು ಆಗಿದ್ದಾರೆ. ಇದು ಒಂದು ಶುಭ ಶಕುನ. ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇವತ್ತು ಹ್ಯಾಟ್ರಿಕ್ ಗೆಲುವು ಬರಲಿಕ್ಕೆ ಇದು ಒಂದು ಪ್ರಾರಂಭ, ಹೌದಲ್ಲ? ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಲ್ಲಿ ಒಂದು. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಮಾಜಿ ಪ್ರಧಾನಿಗಳು ಮಾನ್ಯ ದೇವೇಗೌಡರು, ಮೊನ್ನೆ ತಾವೆಲ್ಲ ನೋಡಿದ್ದೀರಿ, 2 ದಿವಸದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ತಾವೆಲ್ಲ ಬಂದಿದ್ರ? ಯಾರೆಲ್ಲ ಬಂದಿದ್ರಿ? ಮೋದಿಯವರನ್ನು ನೋಡ್ಲಿಕ್ಕೆ ಬಂದಿದ್ರಲ್ಲ. ಇವತ್ತು ಅಲ್ಲಿ ವೇದಿಕೆ ಮೇಲೆ ಮಾನ್ಯ ದೇವೇಗೌಡರು, ಕುಮಾರಣ್ಣವರು ನಾನು ನಾಮಪತ್ರ ಸಲ್ಲಿಕೆ ಆಗೋ ದಿವಸ ಕೂಡ ಹೇಳಿದೆ, ನಾನು ಡಾಕ್ಟರ್ ಸುಧಾಕರ್ ಇಬ್ಬರು ಕೂಡ ಡೆಲ್ಲಿಗೆ ಹೋದ್ರೆ
ಮೊದಲನೇ ಕೆಲಸ ನಾವು ಮಾಡೋದು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೇವೆ. ಇದು ಮಾಡಿದಾಗ ಮಾತ್ರ ರೈತರ ಬದುಕು ಹಸಿನಾಗ್ತದೆ. ಇದನ್ನ ನಮ್ಮ ರೈತರ ಬಗ್ಗೆ, ರೈತರ ಆದಾಯ ಹೆಚ್ಚು ಮಾಡಬೇಕು, ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಿಗಳು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾನ್ಯ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇದ್ದಾಗ 4,000 ಜೋಡಿಸ್ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಆ 4,000 ಕಿತ್ತಾಕ. ರೈತರ ಮಕ್ಕಳಿಗೆ ಅವ್ರ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದಾರ ಇಲ್ವಾ? ಹೀಗೆ ಎಲ್ಲ ಒಳ್ಳೆ ಜನಪರ ಯೋಜನೆಗಳು ಏನ್ ಬಿಜೆಪಿ ಸರ್ಕಾರ ಕೊಟ್ಟಿದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದನ್ನ ಸ್ಥಗಿತ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ, ಇಲ್ಲ ಅದನ್ನ ಕಿತ್ತಾಕಿದ್ದಾರೆ. ಜೆಡಿಎಸ್ ನಾಯಕ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಯುಪಿಎ ಸರ್ಕಾರದ ಅವಧಿಯಲ್ಲಿ ಹಗರಣಗಳನ್ನ ಹೇಳಲು ಸಾಧ್ಯವಿಲ್ಲ. ಆಕಾಶದಲ್ಲಿ ವಿಮಾನಗಳ ಹಗರಣಗಳು, ಭೂಮಿಯ ಮೇಲೆ ನ್ಯಾಷನಲ್ ಹೆರಾಲ್ಡ್ ಹಗರಣಗಳು, ಪಾತಾಳವನ್ನು ಬಿಡದೆ ಕಲ್ಲಿದ್ದಲು ಹಗರಣ ಮಾಡಿ ಏನನ್ನೂ ಬಿಟ್ಟಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ರಮೇಶ್ ರಾವ್ ಮುಂತಾದವರು ಹಾಜರಿದ್ದರು. ಸಮೀರಾಚಾರಿ, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು.